ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಯಾವ ರೀತಿಯಾಗಿ ನಾವು ಆಟೋ ಶೇಪ್ ಗಳನ್ನ ಇನ್ಸರ್ಟ್ ಮಾಡಬಹುದು ಅಂತ. ಇನ್ಸರ್ಟ್ ಮೆನು, ಇಲಿಸ್ಟ್ರೇಷನ್ಸ್ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಆಟೋ ಶೇಪ್ಸ್, ಇಲ್ಲಿ ಹಲವಾರು ಆಟೋ ಶೇಪ್ಸ್ ನಮಗೆ ಸಿಗುತ್ತೆ. ನಮಗೆ ಯಾವ ರೀತಿಯ ಆಟೋ ಶೇಪ್ ಬೇಕು ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು. ಈ ಆಟೋ ಶೇಪ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಈ ರೀತಿಯಾಗಿ ಇನ್ಸರ್ಟ್ ಆಟೋ ಶೇಪ್. ನಂತರ ಯಾವುದೇ ಆಟೋ ಶೇಪ್ ಅನ್ನ ಇನ್ಸರ್ಟ್ ಮಾಡಿದ್ರೆ ನಮ್ಗಿಲ್ಲಿ ಶೇಪ್ ಫಾರ್ಮೆಟ್ ಮೆನು ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ನಾವು ಈ ಶೇಪ್ಗೆ ಎಫೆಕ್ಟ್ ಅನ್ನ ಕೊಡಬೇಕು. ಶೇಪ್ ಸ್ಟೈಲ್ಸ್, ಇಲ್ಲಿ ಹಲವಾರು ಸ್ಟೈಲ್ಸ್ ಸಿಗುತ್ತೆ. ನಮಗೆ ಯಾವ ಸ್ಟೈಲ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಈ ರೀತಿಯಾಗಿ. ನಂತರ ಶೇಪ್ ಫಿಲ್, ಯಾವ ಕಲರ್ ಬೇಕು ನಾವಿಲ್ಲಿ ಫಿಲ್ ಮಾಡ್ಕೋಬಹುದು. ನಂತರ ಯಾವುದೇ ಕಲರ್ ನಮ್ಗಿಲ್ಲಿ ಬೇಡ ಅಂದ್ರೆ ಪಿಕ್ಚರ್ಸ್, ಯಾವ ಪಿಕ್ಚರ್ ಬೇಕು ನಾವಿಲ್ಲಿ ಫಿಲ್ ಮಾಡ್ಕೋಬಹುದು. ಸೆಲೆಕ್ಟ್ ಪಿಕ್ಚರ್, ಇನ್ಸರ್ಟ್, ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ಗ್ರೇಡಿಯಂಟ್ ಕಲರ್ಸ್, ಮೋರ್ ಗ್ರೇಡಿಯಂಟ್, ಯಾವ ಕಲರ್ ಬೇಕು ನಾವಿಲ್ಲಿ ಮಿಕ್ಸಿಂಗ್ ಮಾಡ್ಕೋಬೇಕು. ಫಸ್ಟ್ ಕಲರ್ ನಮಗೆ ಯಾವ ಕಲರ್ ಬೇಕು, ನಂತರ ಸೆಕೆಂಡ್ ಕಲರ್, ನಾವು ಈ ರೀತಿಯಾಗಿ ಎಷ್ಟು ಕಲರ್ಸ್ ಬೇಕು ನಾವಿಲ್ಲಿ ಫಿಲ್ ಮಾಡಬಹುದು ಈ ರೀತಿಯಾಗಿ. ನಂತರ ಕಲರ್ ಡೈರೆಕ್ಷನ್ ಸಹ ನಾವಿಲ್ಲಿ ಚೇಂಜ್ ಮಾಡಬಹುದು ಈ ರೀತಿಯಾಗಿ. ನಂತರ ಶೇಪ್ ಫಿಲ್, ಗ್ರೇಡಿಯಂಟ್ ಕಲರ್ಸ್, ಈ ರೀತಿಯಾಗಿ. ನಂತರ ಶೇಪ್ ಫಿಲ್, ನಂತರ ನಾವಿಲ್ಲಿ ಟೆಕ್ಸ್ಚರ್ ಅನ್ನ ಫಿಲ್ ಮಾಡಬಹುದು. ನಮಗೆ ಯಾವ ರೀತಿಯಾದ ಟೆಕ್ಸ್ಚರ್ ಬೇಕು. ನಂತರ ನಾನಿಲ್ಲಿ ಶೇಪ್ ಕಲರ್ ಅನ್ನ ಫಿಲ್ ಮಾಡ್ತಾ ಇದ್ದೀನಿ. ನಂತರ ಶೇಪ್ ಔಟ್ಲೈನ್, ಯಾವ ಕಲರ್ ಔಟ್ಲೈನ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಶೇಪ್ ಔಟ್ಲೈನ್, ಲೈನ್ ಥಿಕ್ನೆಸ್ ಎಷ್ಟಿರಬೇಕು. ನಂತರ ಶೇಪ್ ಔಟ್ಲೈನ್, ಔಟ್ಲೈನ್ ಡಿಸೈನ್, ಯಾವ ರೀತಿಯ ಡಿಸೈನ್ ಬೇಕು ನಾವಿಲ್ಲಿ ತಗೋಬಹುದು ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಶೇಪ್ ಔಟ್ಲೈನ್, ಆರೋ ಡಿಸೈನ್ ಸಹ ನಾವಿಲ್ಲಿ ಕೊಡಬಹುದು ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ನಾನಿಲ್ಲಿ ಪ್ಲೈನ್ ಔಟ್ಲೈನ್ ಡಿಸೈನ್ ಅನ್ನ ಕೊಡ್ತಾ ಇದ್ದೀನಿ. ನಂತರ ಶೇಪ್ ಎಫೆಕ್ಟ್ಸ್, ಪ್ರಿಸೆಟ್ ಎಫೆಕ್ಟ್, ಯಾವ ರೀತಿಯ ಎಫೆಕ್ಟ್ ಬೇಕು ನಾವಿಲ್ಲಿ ಕೊಡಬಹುದು ಈ ರೀತಿಯಾಗಿ. ನಂತರ ಶೇಪ್ ಎಫೆಕ್ಟ್, ಪ್ರಿಸೆಟ್, ನೋ ಪ್ರಿಸೆಟ್ ಎಫೆಕ್ಟ್, ಶಾಡೋ, ಯಾವ ರೀತಿಯ ಶಾಡೋ ಬೇಕು ನಾವಿಲ್ಲಿ ಕೊಡಬಹುದು. ನಂತರ ಶೇಪ್ ಎಫೆಕ್ಟ್ಸ್, ಶಾಡೋ, ಶಾಡೋ ಕಲರ್ ಸಹ ನಾವಿಲ್ಲಿ ಕೊಡಬಹುದು. ಯಾವ ಕಲರ್ ನಮ್ಗಿಲ್ಲಿ ಶಾಡೋ ಬೇಕು ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಶೇಪ್ ಎಫೆಕ್ಟ್ಸ್, ರಿಫ್ಲೆಕ್ಷನ್, ಈ ರೀತಿಯಾಗಿ. ನಂತರ ಶೇಪ್ ಎಫೆಕ್ಟ್ಸ್, ಶಾಡೋ, ನೋ ಶಾಡೋ. ನಂತರ ಶೇಪ್ ಎಫೆಕ್ಟ್ಸ್, ರಿಫ್ಲೆಕ್ಷನ್, ನೋ ರಿಫ್ಲೆಕ್ಷನ್. ಶೇಪ್ ಎಫೆಕ್ಟ್ಸ್, ಗ್ಲೋ, ಯಾವ ಕಲರ್ ಗ್ಲೋ ಬೇಕು ನಾವಿಲ್ಲಿ ಕೊಡಬಹುದು ಈ ರೀತಿಯಾಗಿ. ಅಥವಾ ಬೇರೆ ಯಾವ ಕಲರ್ ಗ್ಲೋ ಬೇಕು ನಾವಿಲ್ಲಿ ಸೆಲೆಕ್ಟ್ ಸಹ ಮಾಡ್ಕೋಬಹುದು ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ಗ್ಲೋ ಸೈಜ್ ಸಹ ನಾವಿಲ್ಲಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಬಹುದು ಈ ರೀತಿಯಾಗಿ ಇಲ್ಲಿ ನೀವು ನೋಡ್ತಾ ಇರಬಹುದು. ನಂತರ ಶೇಪ್ ಎಫೆಕ್ಟ್ಸ್, ಗ್ಲೋ, ಮೋರ್ ಗ್ಲೋ ಆಪ್ಷನ್ಸ್, ಇಲ್ಲಿ ಯಾವುದೇ ಕಲರ್ ಅನ್ನ ನಾನಿಲ್ಲಿ ಕೊಡ್ತಾ ಇಲ್ಲ. ನಂತರ ಶೇಪ್ ಎಫೆಕ್ಟ್ಸ್, ಸಾಫ್ಟ್ ಎಡ್ಜಸ್, ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಶೇಪ್ ಎಫೆಕ್ಟ್ಸ್, ಸಾಫ್ಟ್ ಎಡ್ಜಸ್, ನೋ ಸಾಫ್ಟ್ ಎಡ್ಜಸ್. ಶೇಪ್ ಎಫೆಕ್ಟ್ಸ್, ಬಿವೆಲ್ ಶೇಪ್, ಈ ರೀತಿಯಾಗಿ. ನಂತರ ಶೇಪ್ ಎಫೆಕ್ಟ್ಸ್, ಬಿವೆಲ್, ನೋ ಬಿವೆಲ್ ಶೇಪ್ ಎಫೆಕ್ಟ್. ಶೇಪ್ ಎಫೆಕ್ಟ್ಸ್, 3D ರೊಟೇಷನ್, ಈ ರೀತಿಯಾಗಿ ನಮಗೆ ಯಾವ ರೀತಿಯ ಎಫೆಕ್ಟ್ ಬೇಕು ನಾವಿಲ್ಲಿ ಕೊಡಬಹುದು. ನಂತರ ಶೇಪ್ ಎಫೆಕ್ಟ್ಸ್, 3D ರೊಟೇಷನ್, ನೋ 3D ರೊಟೇಷನ್. ನಂತರ ನಾವು ಈ ಆಟೋ ಶೇಪ್ ಅಲ್ಲಿ ಟೆಕ್ಸ್ಟ್ ಅನ್ನ ಟೈಪ್ ಮಾಡಬೇಕು. ಆಟೋ ಶೇಪ್ ಮೇಲೆ ರೈಟ್ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಎಡಿಟ್ ಟೆಕ್ಸ್ಟ್, ನಾವಿಲ್ಲಿ ಟೆಕ್ಸ್ಟ್ ಅನ್ನ ಟೈಪ್ ಮಾಡಬಹುದು. ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ CSR ಸೆಂಟರ್. ನಂತರ ಸೆಲೆಕ್ಟ್, ಹೋಮ್ ಮೆನು, ಇನ್ಕ್ರೀಸ್ ಫಾಂಟ್ ಸೈಜ್, ಸೆಂಟರ್ ಲೈನ್, ಸೆಲೆಕ್ಟ್, ಶೇಪ್ ಫಾರ್ಮೆಟ್ಗೆ ನಾವು ಹೋಗ್ಬೇಕಾಗುತ್ತೆ. ನಂತರ ಯಾವ ರೀತಿಯ ಟೆಕ್ಸ್ಟ್ ಡಿಸೈನ್ ಬೇಕು ನಾವಿಲ್ಲಿ ಕೊಡಬಹುದು ಈ ರೀತಿಯಾಗಿ. ನಂತರ ಸೆಲೆಕ್ಟ್, ನಂತರ ಹೋಮ್ ಮೆನು, ಬೋಲ್ಡ್, ಫಾಂಟ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ ನಾನು. ಏರಿಯಲ್ ಬ್ಲ್ಯಾಕ್, ಡಿಕ್ರೀಸ್ ಫಾಂಟ್ ಸೈಜ್,
ನಂತರ ಶೇಪ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡೋಣ ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಟೆಕ್ಸ್ಟ್, ಶೇಪ್ ಫಾರ್ಮೇಟ್, ಟೆಕ್ಸ್ಟ್ ಫಿಲ್, ಯಾವ ಕಲರ್ ಬೇಕು ನಾವಿಲ್ಲಿ ಫಿಲ್ ಮಾಡಬಹುದು ಈ ರೀತಿಯಾಗಿ. ಶಾಡೋ ಸಹ ಬಂದಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಸೆಲೆಕ್ಟ್, ನಂತರ ಪಿಕ್ಚರ್ ಸಹ ನಾವಿಲ್ಲಿ ಫಿಲ್ ಮಾಡಬಹುದು, ಆನ್ಲೈನ್ ಪಿಕ್ಚರ್ಸ್. ನಂತರ ಸೆಲೆಕ್ಟ್ ಪಿಕ್ಚರ್, ಇನ್ಸರ್ಟ್, ನೀವಿಲ್ಲಿ ನೋಡ್ತಾ ಇರಬಹುದು ಟೆಕ್ಸ್ಟ್ಗೆ ಯಾವ ರೀತಿಯಾಗಿ ಪಿಕ್ಚರ್ ಇನ್ಸರ್ಟ್ ಆಗಿದೆ ಅಂತ. ಝೂಮ್ ಮಾಡೋಣ, ನೀವೀಗ ನೋಡ್ತಾ ಇರಬಹುದು ಯಾವ ರೀತಿ ಪಿಕ್ಚರ್ ಫಿಲ್ ಆಗಿದೆ ಅಂತ. ಈ ರೀತಿಯಾಗಿ ನಾವು ಟೆಕ್ಸ್ಟ್ಗೆ ಪಿಕ್ಚರ್ ಅನ್ನ ಫಿಲ್ ಮಾಡಬಹುದು. ಸೆಲೆಕ್ಟ್ ಟೆಕ್ಸ್ಟ್, ಟೆಕ್ಸ್ಟ್ ಫಿಲ್, ಗ್ರೇಡಿಯಂಟ್ ಕಲರ್ಸ್, ಮೋರ್ ಗ್ರೇಡಿಯಂಟ್ಸ್, ಗ್ರೇಡಿಯಂಟ್ ಫಿಲ್, ಯಾವ ಕಲರ್ ಬೇಕೋ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಕಲರ್, ಈ ರೀತಿಯಾಗಿ. ಈ ರೀತಿ ನಮಗೆ ಯಾವ ಕಲರ್ ಬೇಕೋ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಕಲರ್ ಡೈರೆಕ್ಷನ್ ಸಹ ನಾವಿಲ್ಲಿ ಚೇಂಜ್ ಮಾಡಬಹುದು ಈ ರೀತಿಯಾಗಿ. ನಂತರ ಓಕೆ, ನೀವೀಗ ನೋಡ್ತಾ ಇರಬಹುದು. ನಂತರ ಸೆಲೆಕ್ಟ್ ಟೆಕ್ಸ್ಟ್, ಟೆಕ್ಸ್ಟ್ ಫಿಲ್, ಗ್ರೇಡಿಯಂಟ್ ಕಲರ್, ನೀವಿಲ್ಲಿ ನೋಡಬಹುದು ಯಾವ ಡೈರೆಕ್ಷನ್ ಗ್ರೇಡಿಯಂಟ್ ಕಲರ್ ಬೇಕು ನೀವಿಲ್ಲಿ ಕೊಡಬಹುದು ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಟೆಕ್ಸ್ಟ್, ಟೆಕ್ಸ್ಟ್ ಫಿಲ್, ಟೆಕ್ಸ್ಚರ್, ಯಾವ ರೀತಿಯ ಟೆಕ್ಸ್ಚರ್ ಬೇಕು ನೀವಿಲ್ಲಿ ಫಿಲ್ ಮಾಡಬಹುದು ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಟೆಕ್ಸ್ಟ್, ಟೆಕ್ಸ್ಟ್ ಔಟ್ಲೈನ್ ಕಲರ್, ಯಾವ ಕಲರ್ ಬೇಕು ನೀವಿಲ್ಲಿ ಕೊಡಬಹುದು. ನಂತರ ಸೆಲೆಕ್ಟ್ ಟೆಕ್ಸ್ಟ್ ಔಟ್ಲೈನ್, ಔಟ್ಲೈನ್ ಥಿಕ್ನೆಸ್, ನಂತರ ಟೆಕ್ಸ್ಟ್ ಔಟ್ಲೈನ್, ಔಟ್ಲೈನ್ ಡಿಸೈನ್, ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ನಾವೀಗ ಝೂಮ್ ಮಾಡಿ ನೋಡಬಹುದು. ನಂತರ ಸೆಲೆಕ್ಟ್ ಟೆಕ್ಸ್ಟ್, ಔಟ್ಲೈನ್ ಡಿಸೈನ್, ಲೈನ್ ಥಿಕ್ನೆಸ್ ಅನ್ನ ಕಡಿಮೆ ಮಾಡ್ತಾ ಇದ್ದೀನಿ, ಈಗ ನೀವು ನೋಡಬಹುದು. ನಂತರ ಸೆಲೆಕ್ಟ್ ಔಟ್ಲೈನ್, ಔಟ್ಲೈನ್ ಡಿಸೈನ್ ಸಹ ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ. ನಂತರ ಸೆಲೆಕ್ಟ್ ಟೆಕ್ಸ್ಟ್, ವರ್ಡ್ ಆರ್ಟ್ ಸ್ಟೈಲ್, ಸ್ಟೈಲ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ. ನಂತರ ಸೆಲೆಕ್ಟ್ ಟೆಕ್ಸ್ಟ್, ಟೆಕ್ಸ್ಟ್ ಎಫೆಕ್ಟ್ಸ್, ಶಾಡೋ, ಯಾವ ರೀತಿಯ ಶಾಡೋ ಬೇಕು ನೀವು ಇಲ್ಲಿ ಕೊಡಬಹುದು. ನಂತರ ಟೆಕ್ಸ್ಟ್ ಎಫೆಕ್ಟ್ಸ್, ಶಾಡೋ, ಶಾಡೋ ಆಪ್ಷನ್ಸ್, ಶಾಡೋ ಕಲರ್ ಸಹ ನೀವು ಇಲ್ಲಿ ಚೇಂಜ್ ಮಾಡಬಹುದು. ಶಾಡೋ ಟೆಕ್ಸ್ಟ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡಬಹುದು ಮತ್ತು ಡಿಕ್ರೀಸ್ ಮಾಡಬಹುದು. ಬ್ಲರ್ ಅಥವಾ ಕ್ಲಾರಿಟಿ ಎಷ್ಟಿರಬೇಕು ಈ ರೀತಿಯಾಗಿ ನೀವು ಇಲ್ಲಿ ನೋಡಬಹುದು. ಡೈರೆಕ್ಷನ್ ಸಹ ನಾವಿಲ್ಲಿ ಚೇಂಜ್ ಮಾಡಬಹುದು ಈ ರೀತಿಯಾಗಿ. ನಂತರ ಓಕೆ, ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಸೆಲೆಕ್ಟ್ ಟೆಕ್ಸ್ಟ್, ಟೆಕ್ಸ್ಟ್ ಎಫೆಕ್ಟ್ಸ್, ಶಾಡೋ, ನೋ ಶಾಡೋ, ನಂತರ ಟೆಕ್ಸ್ಟ್ ಎಫೆಕ್ಟ್ಸ್, ರಿಫ್ಲೆಕ್ಷನ್, ಈ ರೀತಿಯಾಗಿ. ನಂತರ ಟೆಕ್ಸ್ಟ್ ಎಫೆಕ್ಟ್ಸ್, ರಿಫ್ಲೆಕ್ಷನ್, ನೋ ರಿಫ್ಲೆಕ್ಷನ್, ಟೆಕ್ಸ್ಟ್ ಎಫೆಕ್ಟ್ಸ್, ಗ್ಲೋ, ಯಾವ ಕಲರ್ ಗ್ಲೋ ಬೇಕೋ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ಬಿವೆಲ್ ಶೇಪ್, ಯಾವ ರೀತಿಯ ಸ್ಟೈಲ್ ಬೇಕು. ಸೆಲೆಕ್ಟ್ ಟೆಕ್ಸ್ಟ್, ಟೆಕ್ಸ್ಟ್ ಎಫೆಕ್ಟ್ಸ್, 3D ರೊಟೇಷನ್, ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ಸೆಲೆಕ್ಟ್ ಟೆಕ್ಸ್ಟ್, ಟೆಕ್ಸ್ಟ್ ಎಫೆಕ್ಟ್ಸ್, ಟ್ರಾನ್ಸ್ಫಾರ್ಮ್, ಯಾವ ರೀತಿಯ ಎಫೆಕ್ಟ್ ಬೇಕೋ ನಾವಿಲ್ಲಿ ಕೊಡಬಹುದು, ನೀವು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಟೆಕ್ಸ್ಟ್, ಟೆಕ್ಸ್ಟ್ ಎಫೆಕ್ಟ್ಸ್, ಟ್ರಾನ್ಸ್ಫಾರ್ಮ್, ಈ ರೀತಿಯಾಗಿ. ಝೂಮ್ ಔಟ್ ಮಾಡ್ತಾ ಇದ್ದೀನಿ, ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಟೆಕ್ಸ್ಟ್ ಎಫೆಕ್ಟ್ ಬಂದಿದೆ ಅಂತ. ಈ ರೀತಿಯಾಗಿ ನಾವು ಟೆಕ್ಸ್ಟ್ಗೂ ಸಹ ಎಫೆಕ್ಟ್ ಅನ್ನ ಕೊಡಬಹುದು. ಈ ರೀತಿಯಾಗಿ ನಾವು ಆಟೋಶೇಪ್ ಅನ್ನ ಇನ್ಸರ್ಟ್ ಮಾಡಬಹುದು ಮತ್ತು ಆಟೋಶೇಪ್ ಅಲ್ಲಿ ನಾವು ಟೆಕ್ಸ್ಟ್ ಸಹ ಇನ್ಸರ್ಟ್ ಮಾಡಬಹುದು. ಟೆಕ್ಸ್ಟ್ ಎಫೆಕ್ಟ್ ಮತ್ತು ಆಟೋಶೇಪ್ ಎಫೆಕ್ಟ್ ಅನ್ನ ಕೊಡಬಹುದು.